ಜೈ ಸೀತಾರಾಮ್. ಇಂದಿನ ನೇಮಕಾತಿ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿ ಹುದ್ದೆಗಳನ್ನು ಕರೆದಿದ್ದಾರೆ. ಈ ಹುದ್ದೆಗೆ ಸಂಬಂಧಪಟ್ಟ ಮಾಹಿತಿಗಳನ್ನು ಸಂಪೂರ್ಣವಾಗಿ ತೋರಿಸೋದ್ರ ಜೊತೆನಲ್ಲಿ ಈ ಹುದ್ದೆಗೆ ಹೇಗೆ ನಿಮ್ಮ ಮೊಬೈಲ್ ಮೂಲಕವೇ ಅಪ್ಲಿಕೇಶನ್ಗಳನ್ನು ಹಾಕೊಡ್ಬೇಕು ಅಂತ ತೋರಿಸ್ಕೊಡ್ತೇನೆ. ಈ ಕಾರಣಕ್ಕಾಗಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಹಿಂದೆ ಮೊದಲು ನೀವು ನಮ್ಮ ಚಾನಲ್ ನೋಡ್ತಿದ್ರು ಕೂಡ ಪ್ರತಿನಿತ್ಯದ ಉದ್ಯೋಗದ ಸುದ್ದಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆನಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡಿಕೊಂಡ್ರೆ ಮಾತ್ರ ಪ್ರತಿನಿತ್ಯದ ಉದ್ಯೋಗದ ಸುದ್ದಿಗಳು ನಿಮ್ಮ ಮೊಬೈಲ್ಗೆ ಅಲರ್ಟ್ ಆಗಿ ಬರುತ್ತೆ ಅಂತ ಹೇಳ್ತಾ, ಉದ್ಯೋಗದ ಸುದ್ದಿಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ. ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಸಂಬಂಧಿಕರಿಗೆ, ಸ್ನೇಹಿತರಿಗೆ, ಹಿತೈಷಿಗಳಿಗೆ ಸಹಾಯ ಆಗುತ್ತೆ ಅನ್ನೋದಾದ್ರೆ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಏನೇ ಪ್ರಶ್ನೆಗಳಿದ್ರು ಕಮೆಂಟ್ ಬಾಕ್ಸಲ್ಲಿ ಕೇಳಿ ಅಂತ ಹೇಳ್ತಾ ಸ್ನೇಹಿತರೆ, ಇಂದಿನ ಉದ್ಯೋಗದ ಸುದ್ದಿ ವಿವರಗಳನ್ನು ನಿಮಗೆ ನೀಡ್ತಾ ಹೋಗ್ತೀನಿ. ಹಾಗೆ ಉದ್ಯೋಗದ ವಿಡಿಯೋ ಕೊನೆಯಲ್ಲಿ ಈ ಹುದ್ದೆಗೆ ಹೇಗೆ ಮೊಬೈಲ್ ಮೂಲಕನೇ ಅಪ್ಲಿಕೇಶನ್ ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ನೇಮಕಾತಿ ಇಲಾಖೆ ಬಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಕರೀತಾರೆ. ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿ ಒಟ್ಟು 456 ಹುದ್ದೆಗಳನ್ನು ಕರೆದಿದ್ದಾರೆ. ಮೊದಲ ಹುದ್ದೆ ಅಂಗನವಾಡಿ ಕಾರ್ಯಕರ್ತೆ, ಎರಡನೇ ಹುದ್ದೆ ಅಂಗನವಾಡಿ ಸಹಾಯಕಿ ಹುದ್ದೆಗಳು ಅಂತ ಕರೀತಾರೆ. ಒಟ್ಟು ಹುದ್ದೆಗಳ ಸಂಖ್ಯೆ 456 ಹುದ್ದೆಗಳನ್ನು ಕರೆದಿದ್ದಾರೆ. ವೇತನ ಬಂದು ಅಂಗನವಾಡಿ ಕಾರ್ಯಕರ್ತೆಗೆ ಬೇರೆ ವೇತನ ಇದೆ, ಅಂಗನವಾಡಿ ಸಹಾಯಕಿ ಹುದ್ದೆಗೆ ಬೇರೆ ವೇತನ ಇದೆ. PDF ನಾನು ನಿಮಗೆ ತೋರಿಸ್ತೀನಿ. ಇದಕ್ಕೆ ಏನು ಸ್ಯಾಲರಿಯನ್ನು ಫಿಕ್ಸ್ ಮಾಡಿದ್ದಾರೆ ಅಂತ ನೀವು PDF ನೋಟಿಫಿಕೇಶನ್ ನಲ್ಲಿ ತಿಳ್ಕೊಳ್ಬಹುದಾಗಿದೆ ಸ್ನೇಹಿತರೆ. ಹಾಗೆ ವಿದ್ಯಾರ್ಹತೆ ಬಂದು ಇದಕ್ಕೆ SSLC ಪಾಸ್ ಆಗಿರಬೇಕು ಮತ್ತೆ PUC ಪಾಸ್ ಆಗಿರಬೇಕು ಅಂತ ಹೇಳ್ತಾರೆ. ವಯಸ್ಸಿನ ಮಿತಿ ಬಂದು 19 ವರ್ಷ ಆಗಿ 18 ವರ್ಷ ತುಂಬಿರಬೇಕು, 35 ವರ್ಷದ ಒಳಗಡೆ ಇರಬೇಕು ಅಂತ ಹೇಳ್ತಾರೆ. ಅರ್ಜಿ ಸಲ್ಲಿಸುವ ವಿಧಾನ ಬಂದು ವೆಬ್ಸೈಟ್ ಪ್ರವೇಶ ಮಾಡಬೇಕು, ಆನ್ಲೈನ್ ಮೂಲಕನೇ ಅಪ್ಲಿಕೇಶನ್ಗಳನ್ನು ಸಲ್ಲಿಸಬೇಕು ಅಂತ ಹೇಳ್ತಾರೆ. ಹಾಗಿದ್ರೆ ನೇಮಕಾತಿ ವಿಧಾನ ಬಂದು ಹೇಗೆ ಮಾಡ್ತಾರೆ ಅಂತಂದ್ರೆ, ಈ SSLC PUC ಮಾಡಿರೋರಲ್ಲಿ ವಿಶೇಷವಾಗಿ ವಿಧವೆ ಆಗಿದ್ರೆ, ಅಂಗವಿಕಲರಾಗಿದ್ರೆ ಅಥವಾ ಆಸಿಡ್ ಸಂತ್ರಸ್ತರಾಗಿದ್ರೆ, ಇನ್ನು ಬೇರೆ ವಿಷಯಗಳ ಅಂಶಗಳ ಆಧಾರದ ಮೇಲ್ಗಡೆಗೆ ಈ ನೇಮಕಾತಿಯನ್ನ ಮಾಡ್ಕೊಳ್ತಾರೆ. ಹಾಗಿದ್ರೆ ನಾವು ಅಪ್ಲಿಕೇಶನ್ ಹಾಕ್ಬೋದು SSLC PUC ಅಂದ್ರೆ ಖಂಡಿತ ಹಾಕ್ಬೋದು. ಅಂಕಗಳ ಆಧಾರದ ಮೇಲೂ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಇವರು ನೋಟಿಫಿಕೇಶನ್ ಅಲ್ಲಿ ಹೇಳಿದರೆ. ಹಾಗಾಗಿ ನೀವು PDF ನೋಟಿಫಿಕೇಶನ್ಗಳನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾನು ಕೊಡ್ತಾ ಇರ್ತೇನೆ. ಆ ನೋಟಿಫಿಕೇಶನ್ ವಿವರಗಳನ್ನು ನೋಡಿಕೊಂಡು ನಿಮಗೆ ಇದಕ್ಕೆ ಅರ್ಹತೆ ಇದ್ರೆ ಮಾತ್ರ ನೀವು ಈ ಹುದ್ದೆಗೆ ಅರ್ಜಿಯನ್ನು ಹಾಕಿ ಸ್ನೇಹಿತರೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಅಕ್ಟೋಬರ್ 8 ಅಕ್ಟೋಬರ್ 2025 ತನಕನೂ ಕೂಡ ಸಮಯ ಅವಕಾಶ ಇದೆ. ಹಾಗಿದ್ರೆ ಇದಕ್ಕಾಗಿ ನೀವು ವೆಬ್ಸೈಟ್ ಹೇಗೆ ಅಂತ ಹೇಳಿದ್ರೆ ನೀವು ನೋಡ್ಬೋದು, dwcd.karnataka.gov.in ಇದರಲ್ಲಿ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ಅಂತ ಹೇಳ್ತಾರೆ. ಹಾಗಿದ್ರೆ ಈ ಉದ್ಯೋಗದ ಸುದ್ದಿ ನಿಜನ ನಿಖರನ ಅಂತ ನೀವೇನು ಚಿಂತನೆ ಮಾಡಕ್ಕೆ ಹೋಗ್ಬೇಡಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಉದ್ಯೋಗದ ಸುದ್ದಿಗಳನ್ನು ಕೊಟ್ಟಿದ್ರೆ ಅದು ನೋಟಿಫಿಕೇಶನ್ ಆದ ನಂತರವೇ ನಾನು ನಿಮಗೆ ಕೊಡೋದು. ನೈಜ ನಿಖರವಾಗಿ ಇರುವಂಥ ಸುದ್ದಿಗಳನ್ನೇ ನಿಮಗೆ ಕೊಡೋದು. ಹಾಗಾಗಿ ಇಲ್ಲಿ ಬರುವಂಥ ಉದ್ಯೋಗದ ಸುದ್ದಿಗೆ 100% ಗ್ಯಾರಂಟಿ ಇದೆ. ಯಾಕಂದರೆ ಇದು ಇಲಾಖೆಯಲ್ಲಿ ಅಧಿಕೃತವಾಗಿ ಅನೌನ್ಸ್ಮೆಂಟ್ ಆಗಿರೋ PDF ನನಗೆ ಬಂದ ನಂತರ, ಎಂಪ್ಲಾಯ್ಮೆಂಟ್ ನ್ಯೂಸ್ ನಂತರದಲ್ಲಿ ನಾನು ಇದನ್ನು ನಿಮಗೆ ಟೆಲಿಕಾಸ್ಟ್ ಮಾಡ್ತೇನೆ. ಹಾಗಾಗಿ ನಮ್ಮ ಚಾನಲ್ ಬರುವಂಥ ಎಲ್ಲ ಉದ್ಯೋಗದ ಸುದ್ದಿಗಳು ಕೂಡ ನೈಜವಾಗಿರುತ್ತೆ, ನಿಖರವಾಗಿರುತ್ತೆ ಸ್ನೇಹಿತರೆ. ಸೊ ಎಂದಿನಂತೆ ನಿಮ್ಮ ಮೊಬೈಲ್ ಗೂಗಲ್ ವೆಬ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಆ ಗೂಗಲ್ ವೆಬ್ ಬ್ರೌಸರ್ಲಿ ಗೂಗಲ್ ಸರ್ಚ್ ಇಂಜಿನ್ಗೆ ಬನ್ನಿ. ಅವ್ರು ಹೇಳಿರೋ ಪ್ರಕಾರ DWCD ಅಂತ ಇದೆ. ಸೊ ಇಲ್ಲಿ ನೀವು ಟೈಪ್ ಮಾಡ್ಕೊಳ್ಳಿ DWCD ವೆಬ್ಸೈಟ್ನ. ನೋಡಿ, DWCD ಅಂತ ಕೊಡ್ತಾ ಇದ್ದಂಗೆ ನನ್ನ ಕಂಪ್ಯೂಟರ್ ಹಿಸ್ಟ್ರಿನಲ್ಲಿ DWCD ಕರ್ನಾಟಕ ಅಂತ ಬಂದಿದೆ. ಇದೇ ಆ ಲಿಂಕ್ ಮೇಲೆ ನೀವು ಒಮ್ಮೆ ಟಚ್ ಮಾಡಿ. ನಿರ್ದೇಶನಾಲಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತಿದೆ. ಈ ಲಿಂಕ್ ಮೇಲೆ ಒಮ್ಮೆ ಟಚ್ ಮಾಡಿದ್ರೆ ನೀವು ನೇರವಾಗಿ DWCD ನಿರ್ದೇಶನಾಲಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕೃತವಾದಂಥ ವೆಬ್ಸೈಟಿಗೆ ನಾವು ಬರ್ತೀವಿ. ನೀವು ನೋಡ್ಬೋದು, ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಚಿತ್ರಣ ಇದೆ, ಹಾಗೆ ಅಂಗನವಾಡಿ ಶಾಲೆಗಳ ಚಿತ್ರಣಗಳಿದೆ, ಅಂಗನವಾಡಿ ಸಹಾಯಕರು ಚಿತ್ರಗಳಿದೆ. ಸೊ ಇದನ್ನೆಲ್ಲ ನೋಡಿಕೊಂಡು ನಿಮಗೆ ಬೇಕಾಗಿರೋ ಉದ್ಯೋಗದ ಲಿಂಕ್ಗಳು ಬಂದು ಈ ಪರಿಚಯ ಅಂತ ಇದೆಯಲ್ಲ, ಇಲ್ಲೇ ಸ್ವಲ್ಪ ಕೆಳಗೆ ಬನ್ನಿ. ಆನ್ಲೈನ್ ಸೇವೆಗಳು ಅಂತ ಇದೆ, ನೀವು ಇಲ್ಲಿ ಗಮನಿಸ್ಬೋದು ಸ್ನೇಹಿತರೆ. ಈ ಆನ್ಲೈನ್ ಸೇವೆ ಒಳಗಡೆ ಮತ್ತೆ ಸ್ಕ್ರಾಲ್ ಮಾಡಬೇಕು. ನೀವು ಲಾಸ್ಟಲ್ಲಿ ಕೊಟ್ಟಿದ್ದಾರೆ ಅಂಗನವಾಡಿ ಸಹಾಯಕ ಹುದ್ದೆಗಳಿಗೆ ಸಂಬಂಧಪಟ್ಟಂತ ನೋಟಿಫಿಕೇಶನ್ಗಳನ್ನ ಇಲ್ಲಿ ನೀಡಿದರೆ ನೋಡಬಹುದು ಸ್ನೇಹಿತರೆ. ಅಂಗನವಾಡಿ ಮೂಲ ಸೌಕರ್ಯ ಇದೆ, ಮಾಹಿತಿ ಹಕ್ಕಿದೆ. ನೋಡಿ, ಅಂಗನವಾಡಿ ಕಾರ್ಯಕರ್ತರ ಹಾಗೂ ಸಹಾಯಕಿಯರ ನೇಮಕಾತಿ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೇರವಾಗಿ ನೋಡಿ, ನೀವೀಗ ಈ ಡೆವಲಪ್ಮೆಂಟ್ ಇರುವಂತಹ ವೆಬ್ಸೈಟಿನ ಲಿಂಕಿಗೆ ನಾವು ಬಂದಿದ್ದೀವಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ. ಈ PDF ಬೇಕು ಅಂದರೆ ನೋಡಿ ಸ್ನೇಹಿತರೆ, ನೀವು ಕೇಳ್ತಾ ಇರ್ತೀರ, ನೇಮಕಾತಿ ಮಾರ್ಗಸೂಚಿಗಳು ಬಂದಿಲ್ಲಿದೆ. ಇದ್ರ ಮೇಲೆ ಟಚ್ ಮಾಡ್ಕೊಳ್ಳಿ, ನೇರವಾಗಿ PDF ಓಪನ್ ಆಗುತ್ತೆ. ಸುಮಾರು ಇದೊಂದು 15 ಪುಟದ PDF ಇದೆ. ಈ PDF ನ ಸಂಪೂರ್ಣವಾಗಿ ಅಧ್ಯಯನ ಮಾಡ್ಕೊಳ್ಳಿ. ಅಂದ್ರೆ ನೋಟಿಫಿಕೇಶನ್ ಡೀಟೇಲ್, ಸರ್ಕಾರದ ಅಧಿಸೂಚನೆಗಳ ಸಂಪೂರ್ಣವಾದ ಮಾಹಿತಿಗಳನ್ನು ನೀಡಿದ್ದಾರೆ. ಸೆಕ್ರೆಟರಿಯೇಟ್ ಸೈನ್ ಆಗಿದೆ. ಅರ್ಹತೆ ಏನು, ವಯೋಮಿತಿ ಏನು, ಸ್ಥಳೀಯತೆ ಅಂದ್ರೆ ಏನು,
ಸೊ ಹಾಗೆ ಅಂಗನವಾಡಿ ಕಾರ್ಯಕರ್ತ ಹುದ್ದೆಗೆ ವಿದ್ಯಾರ್ಹತೆ ಏನು, ಇದಕ್ಕೆ ಸ್ಯಾಲರಿ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿಗಳನ್ನ ಇದರಲ್ಲಿ ನಿಮಗೆ ನೀಡಿದ್ದಾರೆ. ಇದನ್ನೆಲ್ಲ ನೀವು ಗಮನಿಸಿಕೊಂಡು ನಂತರದಲ್ಲಿ ಅಪ್ಲಿಕೇಶನ್ಗಳನ್ನ ಹಾಕೊಳ್ಬಹುದು ಸ್ನೇಹಿತರೆ. ಇದನ್ನೆಲ್ಲ ಓದಾದ ನಂತರ ನೀವು ಅಪ್ಲಿಕೇಶನ್ಗಳನ್ನ ಹಾಕೊಳ್ಳಿಕ್ಕೆ ಬರ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಸೊ ಈಗ ನೀವು ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಅಂದ್ರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಕಾಲಾಗಿದೆ ಅನ್ನೋದನ್ನ PDF ಅಲ್ಲಿ ಕೊಟ್ಟಿಲ್ಲ, PDF ಅಲ್ಲಿ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಉದಾಹರಣೆಗೆ ನಾ ಬಾಗಲಕೋಟೆ ಅಂತ ಇಟ್ಕೊಳ್ಳಿ, ಪ್ರಾಜೆಕ್ಟ್ ನೇಮ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನೋಟಿಫಿಕೇಶನ್ ಡೀಟೇಲ್ಸ್ ಗಳನ್ನು ಕೊಟ್ಟಿದ್ದಾರೆ, ಆ ನೋಟಿಫಿಕೇಶನ್ ನಂಬರ್ನ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಡಿ. ಸ್ಟೆಪ್ 1 ಪ್ರೊಸೀಜರ್ ಮುಗ್ದೋಗುತ್ತೆ. ಹಾಗೆ ಸ್ಟೆಪ್ 2 ನಲ್ಲಿ ಬೇರೆ ಬೇರೆ ಕಂಡೀಷನ್ಸ್ ಇದೆ. ಫೋಟೋ ಕೇಳುತ್ತೆ, ಡಾಕ್ಯುಮೆಂಟ್ ಕೇಳುತ್ತೆ, SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ನಿಮ್ಮ ಸಿಗ್ನೇಚರ್, ತಂಬ್ ಇಂಪ್ರೆಷನ್ ಎಲ್ಲ ಕೇಳುತ್ತೆ. ಇದೆಲ್ಲವನ್ನು ಕೂಡ ಕೊಟ್ಟ ನಂತರ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ಈ ರೀತಿಯಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕರೆದಿರುವಂತಹ ಅಂಗನವಾಡಿ ಸಹಾಯಕಿ ಮತ್ತು ಕಾರ್ಯಕರ್ತರ ಹುದ್ದೆಗಳ ಸಂಪೂರ್ಣ ಮಾಹಿತಿಗಳನ್ನು ಕೊಡೋದ್ರ ಜೊತೆನಲ್ಲಿ ನಿಮಗೆ ಅಪ್ಲಿಕೇಶನ್ಗಳು ಹೇಗೆ ಹಾಕೋದು ಅಂತಲೂ ಕೂಡ ನಾನು ಮೊಬೈಲ್ನಲ್ಲೇ ನೀವು ಉಚಿತವಾಗಿ ಹಾಕ್ಬೋದು, ಅದನ್ನು ತೋರಿಸ್ಕೊಟ್ಟಿದ್ದೀನಿ. ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ. ಈ ಉದ್ಯೋಗದ ಸುದ್ದಿಗೆ ಸಂಬಂಧಪಟ್ಟಂತೆ ಏನೇ ಪ್ರಶ್ನೆಗಳಿದ್ರು ಇದೇ ವಿಡಿಯೋ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ. ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಸಹೋದರರಿಗೆ ಸಹೋದರಿಯರಿಗೆ ಸಹಾಯ ಆಗುತ್ತೆ ಅನ್ನೋದಾದ್ರೆ ಈ ವಿಡಿಯೋ ಲಿಂಕ್ಗಳನ್ನೆಲ್ಲ ಶೇರ್ ಮಾಡಿ. ಹಾಗೆ ನಿಮ್ಮ ಪ್ರಶ್ನೆಗಳು ಏನೇ ಇದ್ರೂ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಂತ ಹೇಳ್ತಾ ಸ್ನೇಹಿತರೆ, ಇಷ್ಟೊತ್ತು ವಿಡಿಯೋವನ್ನ ನೋಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ನಾಳಿನ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಜೈ ಸೀತಾರಾಮ್.